ಆಮೇಲೆ ಈ ಬಜೆಟ್ ಆದ ನಂತರ ಅಥವಾ ಬಜೆಟ್ಗೂ ಮುನ್ನ ಗ್ಯಾರಂಟಿಗೆ ಇವ್ರಿಗೆ ಹಣ ಹೊಂದಿಸೋದಕ್ಕಾಗಲ್ಲ ಅನ್ನುವಂತಹ ಟೀಕೆಯನ್ನು ಮಾಡ್ತಾ ಇತ್ತು ಪ್ರತಿಪಕ್ಷ. ಈಗ ಗ್ಯಾರಂಟಿಗೆ ಮೀಸಲಿಡಲಾಯಿತು. ಈಗ ಮತ್ತೊಂದೇನು ಅಂದರೆ ಸರ್ಕಾರ ಪ್ರತಿಪಕ್ಷಗಳ ನಡುವೆ ಗ್ಯಾರಂಟಿ ಸಮಿತಿಯ ವಾರಾಗ್ತಾ ಇದೆ. ಸಮಿತಿಗಳಿಗೆ ಕೈ ಕಾರ್ಯಕರ್ತರನ್ನು ನೇಮಿಸಿ ಅವರಿಗೆ ಗೌರವಧನ ಕೊಡೋ ವಿಚಾರ. ಈ ಸರ್ಕಾರದ ನಡೆಯನ್ನು ಖಂಡಿಸಿ ಈಗ ವಿಪಕ್ಷಗಳು ರೊಚ್ಚಿಗೆ ಇಳಿದ ಕಾರ್ಯಕರ್ತರ ಬದಲು ಶಾಸಕರನ್ನೇ ನೇಮಕ ಮಾಡಿ ಬಿಜೆಪಿ ಪಟ್ಟು ಹಿಡಿದಿರೋದಿಂಗೆ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ, ಹುದ್ದೆ ಕೊಡೋ ಹಕ್ಕಿದೆ ಅಂತ ಡಿ.ಕೆ. ಶಿವಕುಮಾರ್ ಇದನ್ನು ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಕೂಡ ಬಿಜೆಪಿ ಜೆಡಿಎಸ್ನಿಂದ ಜಂಟಿ ಹೋರಾಟ ಮುಂದುವರಿಯುತ್ತೆ. ಜನರ ತೆರಿಗೆ ಹಣ ಖೋತಾ ಅಂತ ಧರಣಿಗೆ ವಿಪಕ್ಷಗಳು ಮುಂದಾಗಿದೆ. ಜೊತೆಗೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ, ಅಲ್ಲಿ ಮತ್ತೊಮ್ಮೆ ಚರ್ಚೆ ಮಾಡ್ತಾರೆ. ಸೊ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರವನ್ನು ಕೈಗೊಳ್ತೀವಿ ಅಂಥೇಳಿ ಪರಂ ಹೇಳಿದ್ರು. ಆಮೇಲೆ ಬೆಳಗ್ಗೆ 10 ಗಂಟೆಗೆ ಕೆಂಗಲ್ ಹನುಮಂತಯ್ಯ ಪ್ರತಿಮೆಯ ಬಳಿ ದೋಸ್ತಿ ನಾಯಕರು ಪ್ರತಿಭಟನೆಗೆಲ್ಲ ಮಾಡಲಿಕ್ಕಿದ್ದಾರೆ. ಇದೆಲ್ಲವೂ ಕೂಡ ಈ ಗ್ಯಾರಂಟಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆ ಸಮಿತಿಯಲ್ಲಿ ಕಾರ್ಯಕರ್ತರಿದ್ದಾರೆ. ಆಮೇಲೆ ಅವರಿಗೆ ಗೌರವಧನ ಕೊಡೋದರ ಬಗ್ಗೆಯೂ ಕೂಡ ಪ್ರಸ್ತಾಪವಾಗಿದೆ. ಹಾಗಾಗಿ ಯಾಕೆ ಕಾರ್ಯಕರ್ತರನ್ನು ನೇಮಕ ಮಾಡ್ತೀರಿ, ಶಾಸಕರನ್ನು ನೇಮಕ ಮಾಡ್ಬೋದಲ್ಲ ಹೀಗಂತಂದರು. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಉತ್ತರ ಕೊಡ್ತಾರೆ. ಪಕ್ಷವನ್ನು ಅಧಿಕಾರಕ್ಕೆ ತಂದಿರೋದ್ರಲ್ಲಿ ಕಾರ್ಯಕರ್ತರ ಪಾಲು ಬಹುದೊಡ್ಡದಾಗಿದೆ, ಹುದ್ದೆ ಕೊಡುವ ಹಕ್ಕಿದೆ ಹೀಗಂತ ಡಿ.ಕೆ. ಶಿವಕುಮಾರ್ ಅವರು ಅದನ್ನು ಡಿಫೆಂಡ್ ಮಾಡ್ಕೊಳ್ತಾರೆ ಹೇಳಿ. ಸೊ ಅಲ್ಲಿಗೆ ಅವರ ಹೋರಾಟ ಇವತ್ತು ಕೂಡ ಮುಂದುವರಿಯುತ್ತೆ. ಜನರ ತೆರಿಗೆ ಹಣವನ್ನು ಖೋತಾ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಸೇರ್ಕೊಂಡು ಅಂಥೇಳಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಸೊ ಹಾಗಾಗಿ ಆ ಟೈಮ್ನಲ್ಲಿ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ನಾವು ಮತ್ತೊಮ್ಮೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಒಂದು ಫೈನಲ್ ಡಿಸಿಷನ್ ಬರ್ತೀವಿ ಅಂತ ಪರಂ ಹೇಳಿದ್ರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಡೆಸ್ಕಿಂದ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಈಗ ಗ್ಯಾರಂಟಿ ಸಮಿತಿಯ ವಾರ್ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ. ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ, ಇದನ್ನ ಕಾಂಗ್ರೆಸ್ ನಾಯಕರು ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ನಾಳಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮತ್ತೊಮ್ಮೆ ಚರ್ಚೆ ಮಾಡ್ತೀವಿ ಅಂತ ಪರಂ ಹೇಳ್ತಾ ಇದ್ದಾರೆ. ಸೊ ಡಿಸಿಷನ್ ಹೆಂಗೆ ತಗೊಳ್ಳೋದು ಅಂತ ಒಂದು ಚರ್ಚೆ ಈಗ. ಶರತ್, ಬಿಜೆಪಿ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು, ಯಾಕಂದ್ರೆ ಈ ಸದನದಲ್ಲಿ ಅತಿ ದೊಡ್ಡ ಹೋರಾಟ ಅಂತ ಹೇಳಿದ್ರೆ ಅದು ಗ್ಯಾರಂಟಿ ಸಮಿತಿ ವಿರುದ್ಧ ಹೋರಾಟವನ್ನ ಮಾಡ್ಲಿಕ್ಕೆ ಆರಂಭಿಸಿದೆ. ಕಾರಣ ಇಷ್ಟೇ, ಗ್ಯಾರಂಟಿ ಸಮಿತಿಯಲ್ಲಿ ಯಾರು ಇರ್ತಾರೆ ಅಂದ್ರೆ ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತರು ಇರ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ಹಣದಲ್ಲಿ ಯಾಕೆ ದುಡ್ಡನ್ನು ಕೊಡ್ತೀರಿ, ಅವರಿಗೆ ಕೋಟಿ ಯಾಕಂತ ಹೇಳಿದ್ರೆ ಈಗ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ರಸ್ತೆ ಅಭಿವೃದ್ಧಿ ಹಣ ಸಿಗ್ತಾ ಇಲ್ಲ, ಸೇತುವೆ ಅಭಿವೃದ್ಧಿಗಳಾಗ್ತಾ ಇಲ್ಲ, ರಸ್ತೆ ಗುಂಡಿಗಳು ಮುಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿ ಕಳೆದ ಬಾರಿ ಮಳೆ ಬಂದಿತ್ತಲ್ಲ, ಈಗ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಅತಿ ಹೆಚ್ಚು ಮಳೆ ಬಂದಾಗ ಆ ಸಂದರ್ಭದಲ್ಲಿ ರಸ್ತೆ ಹಾಳಾಗಿತ್ತು. ಆ ರಸ್ತೆಯನ್ನ ರಿಪೇರಿ ಮಾಡಿ ಸರ್ಕಾರಕ್ಕೆ ಆಗ್ತಾ ಇಲ್ಲ, ಶಾಸಕರು ಕೂಡ ಅನುದಾನ ಸಿಗ್ತಾ ಇಲ್ಲ. ಆದರೆ ಗ್ಯಾರಂಟಿ ಸಮಿತಿ ಸದಸ್ಯರಿಗೆ ಸರಿಯಾಗಿ ಸಂಬಳ ಕರೆಕ್ಟಾಗಿ ಸಿಗ್ತಾ ಇದೆ. ಇದೇನು ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ಹಣದಲ್ಲಿ ಯಾಕೆ ಕೊಡಬೇಕು, ಪಕ್ಷದಿಂದ ಕೊಡಬೇಕು, ಬ್ಲಾಕ್ ಕಾಂಗ್ರೆಸ್ ಕಚೇರಿಯಿಂದ ಕೊಡಬೇಕು, ಜಿಲ್ಲಾ ಕಚೇರಿಯಿಂದ ಕೊಡಬೇಕು, ಅಥವಾ ರಾಜ್ಯ ಕೆಪಿಸಿಯಿಂದ ಕೊಡಬೇಕು, ನೀವು ಕಾರ್ಯಕರ್ತರಿಗೆ ಸರ್ಕಾರದಿಂದ ಯಾಕೆ ಹಣ ಕೊಡ್ತೀರಿ ಅಂತೇಳಿ ಪದೇ ಆಕ್ಷೇಪಣೆ ಇರ್ತಾ ಇದೆ. ಅದೇ ರೀತಿ ಹೈರಾರಕ್ಕೆ, ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಕ್ಷೇತ್ರಕ್ಕೊಬ್ಬರು ಅಧ್ಯಕ್ಷರನ್ನು ಮಾಡಲಾಗಿದೆ. ಇಲ್ಲಿ ಕ್ಷೇತ್ರಕ್ಕೊಬ್ಬರು ಅಧ್ಯಕ್ಷರು ಮಾಡಿ ಅವ್ರಿಗೆ ಏನು ಪವರ್ ಕೊಟ್ಟಿದ್ದೀರಿ, ಶಾಸಕರ ಹಕ್ಕುಚ್ಯುತಿ ಮಾಡ್ತಾ ಇದ್ದೀರಿ. ಹೀಗಾಗಿ ನೀವು ಮಾಡೋದಾದ್ರೆ, ಈ ಥರ ಮಾಡೋದೇ ಆದರೆ ಬೇರೆಲ್ಲರೂ ಕೂಡ ಬರ್ಖಾಸ್ತು ಮಾಡಬೇಕು. ಅದೇ ರೀತಿ ಗ್ಯಾರಂಟಿಯ ಅಧ್ಯಕ್ಷರು ಮಾಡಿದ್ರೆ ಆಯಾ ಶಾಸಕರನ್ನೇ ಮಾಡಬೇಕು ಅಂತೇಳಿ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ಈ ಪಟ್ಟಿಗೆ ಸ್ವಲ್ಪ ಪ್ರಮಾಣದ ಯಾಕಂತ ಹೇಳಿದ್ರೆ ಬಿಜೆಪಿ ಹೋರಾಟವನ್ನು ದೊಡ್ಡ ಮಟ್ಟಕ್ಕೆ ಮಾಡಿದೆ. ಇದಕ್ಕೆ ಯಡಿಯೂರಪ್ಪನವರು ಆರ್ ಅಶೋಕ್ ಅವರಿಗೆ ಒಳ್ಳೆ ವಿಚಾರವನ್ನ ಪ್ರಸ್ತಾಪಿಸಿದ್ದೀರಿ ಅಂತ ಹೇಳಿ ಯಡಿಯೂರಪ್ಪನವರು ಕೂಡ ಸಭಾಸ್ಗಿರಿಯನ್ನು ಕೊಟ್ಟಿದ್ದಾರೆ. ಅದಾದ ಬಳಿಕವಾಗಿ ಇದೀಗ ದೊಡ್ಡ ಮಟ್ಟಕ್ಕೆ ಅಹೋರಾತ್ರಿ ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿತ್ತು. ಆದರೆ ಸಂಧಾನ ಮಾಡಿರೋದ್ರಿಂದ ಕ್ಯಾಬಿನೆಟಲ್ಲಿ ವಿಚಾರವನ್ನು ಇಟ್ಟು ಮತ್ತೊಂದು ಸುಗಲ ಪರಿಶೀಲನೆ ಮಾಡ್ತೀರಿ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಆದೇಶದಂತೆ ಗ್ಯಾರಂಟಿ ಸಮಿತಿಯನ್ನು ಮಾಡಿದ್ದೇವೆ ಅಂತೇಳಿ ಇನ್ಸೈಡ್ ಆಗಿ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಗ್ಯಾರಂಟಿ ಸಮಿತಿಯಲ್ಲಿ ವಿಚಾರವನ್ನು ಇಡಬೇಕು. ಅದಾದ ಬಳಿಕ ಗ್ಯಾರಂಟಿ ಸಮಿತಿಯಲ್ಲಿ ಚರ್ಚೆ ಆದ ಬಳಿಕವಾಗಿ ಒಂದು ನಿರ್ಧಾರವನ್ನು ಹೇಳ್ತೇವೆ. ಆ ನಿರ್ಧಾರ ಎಲ್ಲವೂ ಕೂಡ ಒಪ್ಪಿಕೊಳ್ಳುವಂತೆ ಆಗತ್ತೆ ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಹೀಗಾಗಿ ಬಿಜೆಪಿ ನಾಯಕರು ಕಾದು ನೋಡೋ ತಂತ್ರ, ಯಾಕಂತ ಹೇಳಿದ್ರೆ ಈಗ ನಾವು ಈ ನಿರ್ಧಾರವನ್ನು ರಿವೈಸ್ ಮಾಡಬೇಕು, ಚಿಂತನೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಕ್ಯಾಬಿನೆಟ್ ಮೀಟಿಂಗ್ ಅಂತ ಎಲ್ಲರ ಚಿತ್ತ ಹರಿದಿದೆ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.